ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯವರು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದ್ದಾರೆ. ಏನೆಲ್ಲ ಆರ್ಡ್ರ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ಮಾತ್ರ ತುಂಬ ಯೂಸ್ಫುಲ್ ಆಗಿದೆ. ನೀವು ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋಬೋದು. ನೀವು ಇದನ್ನೆಲ್ಲ ತೆಗೆದು ಫಿಟ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬನ್ನಿ, ನಮ್ಮ ಮನೆಯವ್ರದ್ದೇ ಎಲ್ಲ ಫುಲ್ ಇನ್ಚಾರ್ಜು, ಯಾಕಂದರೆ ಅವರೇ ಮಾಡಿರೋದು. ಅವರೇ ಇನ್ಚಾರ್ಜ್ ತಗೊಂಡು ಇದನ್ನು ಕರೆಕ್ಟು ಒಂದು ಶೇಪ್ ಕೊಡ್ತಾರೆ. ಫ್ರೆಂಡ್ಸ್, ಇದೇನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಯಾರಿಗಾದರೂ ಐಡಿಯಾ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಪರ್ಟಿಕ್ಯುಲರ್ ಆಗಿ ಈ ಪೀಸು ಇದನ್ನು ನನ್ನ ಮಗಳಿಗೆ ಅಂತಲೇ ತರಿಸಿರೋದವರು. ಅವಳಿಗೆ ಯೂಸ್ ಆಗುತ್ತೆ 100%. ಏನು ಅಂತ ನಿಮಗೆ ಆಮೇಲೆ ಐಡಿಯಾ ಗೊತ್ತಾಗುತ್ತೆ. ಇದು ತುಂಬಾ ಫಿಟ್ ಮಾಡೋಕ್ಕೆ ಟೈಮ್ ತಗೊಂತು. ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಯಾವ ಥರ ಫಿಟ್ ಮಾಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ. ಈ ಪ್ರೈಸು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಮಗೆ ಮನೆಯಲ್ಲೇ ಕುಂತಲ್ಲೇ ಬರುತ್ತೆ. ನಾವು ಹೊರಗಡೆ ಹೋಗಿ ಶಾಪೆಲ್ಲ ಹುಡ್ಕೊಂಡು ಗಾಡಿಯೆಲ್ಲ ಇಟ್ಕೊಂಡು ಬರೋದು ತಪ್ಪುತ್ತೆ. ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ದಾರೆ. ರೇಟು ಕೂಡ ಹಾಗೆ ತುಂಬ ರೀಸನೇಬಲ್ ರೇಟ್ ಅಂತ ಹೇಳ್ಬೋದು. ನಿಮಗೆ ನೋಡಿದರೆ ಏನನ್ಸುತ್ತೆ, ಏನೋ ಬಾಕ್ಸ್ ಥರ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅದೇ ಥರನೇ ಕಾಣಿಸುತ್ತೆ, ಏನೋ ಬಾಕ್ಸ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಆಫ್ ವೈಟ್ ಕಲರು ತುಂಬಾ ಇಷ್ಟ ಆಯಿತು ನನಗೆ. ಓಕೆ, ಇನ್ನು ಆಲ್ಮೋಸ್ಟ್ ಮುಗಿಯೋಕ್ಕೆ ಬರ್ತಾ ಇದೆ. ಇನ್ನು 1 2 ಸ್ಟೆಪ್ ಆಗಿದೆ. ಇನ್ನು 3 4 ತುಂಬ ಹೈಟ್ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಯೂಸ್ ಆಗುತ್ತೆ. ನೋಡಿ, ನಿಮ್ಮ ಐಡಿಯಾಕ್ಕೆ ಯಾವ ಥರ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಗೆಸ್ ಮಾಡ್ಬೋದು ನೀವು. ನಮಗೆ ಏನಕ್ಕೆ ಬೇಕು ಅಂತ ತರಿಸ್ಕೊಂಡಿದ್ದೀವಿ ಅದಕ್ಕೆ ಮಾತ್ರನೇ ಸೀಮಿತ ಮಾಡಿ ನನ್ನ ಮಗಳಿಗೆ ಕೊಟ್ಟಿರೋದು. ಇದನ್ನು ಬಟ್ಟೆನೂ ಇಟ್ಕೋಬೋದು, ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಬನ್ನಿ, ಫುಲ್ ಆದಮೇಲೆ ತೋರಿಸ್ತೀನಂತೆ ನಾನು ನಿಮಗೆ. ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಮನೆಯವರು ಇದನ್ನು ಫುಲ್ ಫಿಟ್ ಮಾಡಿದರು. ನೋಡ್ಬೋದು, ಆಲ್ರೆಡಿ ಇದರಲ್ಲಿ ನನ್ನ ಮಗಳದ್ದು ಬುಕ್ಸು ಕೂಡ ಟ್ರಯಲ್ ಇಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಇದು ಹೈಟ್ ಬಂದು ನನ್ನ ಭುಜದಷ್ಟು ಹೈಟ್ ಇದೆ. ತೋರಿಸ್ತೀನಂತೆ, ಬನ್ನಿ. ಫ್ರೆಂಡ್ಸ್, ಫೈನಲ್ ಆಗಿ ಫುಲ್ ಸೆಟ್ ಮಾಡಿದ್ರು ನಮ್ಮ ಮನೆಯವರು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಬುಕ್ ಮಾಡಿದಾಗ ಬೇಡ ಅಂತ ಇದ್ದೆ ನಾನು. ಸುಮ್ಮನೆ ಮನೆಗೆ ಎಕ್ಸ್ಟ್ರಾ ಸಾಮಾನಾಗುತ್ತೆ ಬೇಡ ಅಂತ. ಬಟ್ ನಮ್ಮ ಮನೆಯವರು ಒಳ್ಳೆ ಐಡಿಯಾ ಮಾಡಿ ಬುಕ್ ಮಾಡಿದ್ದಾರೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂದರೆ, ಬುಕ್ಸಿಗೆ PUದು ಜಾಸ್ತಿ ಬುಕ್ ಇರುತ್ತೆ. ಹಾಗಾಗಿ
ಅವಳು ಬೆಡ್ ಮೇಲೆ ಒಂದು ಸ್ವಲ್ಪ ಇಟ್ಕೊಳೋದು, ಅಲ್ಲಿ ಹೊರಗಡೆ ಅಲ್ಲಿ ಕಬಾರ್ಡ್ ಇದೆ ಅಲ್ಲಿ ಒಂದು ಸ್ವಲ್ಪ ಇಟ್ಕೊಳೋದು, ಆ ಥರ ಮಾಡ್ತಾಯಿದ್ಲು. ಓದೋಕ್ಕೆ ಈಸಿ ಆಗುತ್ತೆ. ಅವಳು ಬೆಡ್ ಪಕ್ಕನೇ ಇಟ್ಟಿದ್ದಾರೆ ನಮ್ಮ ಮನೆಯವರು. ಇದರಲ್ಲಿ ಏನಿಲ್ಲ, ಜಸ್ಟ್ ಅವಳದು PUC ಬುಕ್ ಮಾತ್ರ ಇರೋದಿಲ್ಲಿ. ಕ್ವಾಲಿಟಿನೂ ಹಾಗೆ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಂತೆ. ಯಾರಿಗಾದ್ರೂ ಬೇಕಂದರೆ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಪರವಾಗಿಲ್ಲ, ರೇಟೂ ತುಂಬ ರೀಸನೇಬಲ್ ಇದೆ. ಬಟ್ ಕ್ವಾಲಿಟಿ ಕೂಡ ಹಾಗೆ ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದೇ ಥರದ್ದು ಅದೊಂದು ಸ್ವಲ್ಪ ಬೇರೆ, ಅದೊಂದು ಆರ್ಡ್ರ್ ಮಾಡಿದ್ದಾರೆ, ತೋರಿಸ್ತೀನಂತೆ. ಫ್ರೆಂಡ್ಸ್, ಇದರಲ್ಲಿ ನೋಡ್ಬೋದು ಈ ಥರ ಡೋರ್ ಬರುತ್ತೆ. ಈ ಥರ ತೆಗೆದು ಆಲ್ರೆಡಿ ನಮ್ಮ ಮನೆಯವ್ರು ತೋರಿಸಿದ್ದಾರೆ. ಇದನ್ನು ಒಳಗಡೆ ಪುಷ್ ಮಾಡಬೇಕು. ಈ ಥರ ಪುಷ್ ಮಾಡಿದರೆ ಇಲ್ಲೆಲ್ಲ ಫುಲ್ ಬುಕ್ಸ್ ಈ ಥರ 1 2 3 4 5 ಫುಲ್ 5ರಲ್ಲಿ ಕೂಡ ಅವಳು ಬುಕ್ಸ್ ಇಟ್ಕೊಂಡಿದ್ದಾಳೆ. ಮತ್ತು ಇದನ್ನು ಈ ಥರ ಮುಂದೆ ಎಳೆದ್ರೆ ಮತ್ತೆ ಈ ಥರ ಕ್ಲೋಸ್ ಮಾಡ್ಬೋದು. ಚೆನ್ನಾಗಿದೆ, ಇದೊಂಥರ ನನಗಿಷ್ಟ ಆಯಿತು. ಇದು ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ, ತಿಕ್ಕಾಗಿ. ಆರಾಮ್ ಈ ಪ್ರೈಸ್ ಕೊಟ್ಟು ತಗೋಬೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ಯಾವ್ದು ಮಾಡಿದಾರಂತ ಬನ್ನಿ ನೋಡ್ಕೊಂಬರೋಣ. ಚೆನ್ನಾಗಿದೆ ಕಲರು ಹಾಗೆ. ಇದು ನನಗೆ ಆಲ್ಮೋಸ್ಟ್ ವೈಟು, ಆಫ್ ವೈಟು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಮನೆಯಲ್ಲಿ ಜಾಸ್ತಿ ವೈಟು, ಆಫ್ ವೈಟು ಗಲೀಜು ಮಾಡಲ್ಲ. ನನ್ನ ಮಗಳೂ ಹಾಗೆ ತುಂಬ ಕ್ಲೀನಾಗಿ ಇಟ್ಕೊತಾಳೆ, ಅದು ಕೂಡ ಅವಳು ಮೇಂಟೈನ್ ಮಾಡಿಕೊಂಡು. ಓಕೆ, ಇನ್ನೊಂದು ಏನಿದೆ ಅಂತ ಅದು ಕೂಡ ನಮ್ಮ ಮನೆಯವರು, ಅದನ್ನು ಬೇಡ ಅಂದೆ ನಾನು. ಬೇಡ ಅಂದರೆ ಕೇಳಿಲ್ಲ ನಮ್ಮ ಮನೆಯವರು, ಅದನ್ನು ಆರ್ಡ್ರ್ ಮಾಡಿ ತರಿಸಿದ್ದಾರೆ. ಚೆನ್ನಾಗಿದೆ ಅದು ಕೂಡ. ಬನ್ನಿ ಏನಿದೆ ಅಂತ ನೋಡ್ಕೊಂಬರಂತ್ರಂತೆ. ಫ್ರೆಂಡ್ಸ್, ಇದು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ನಮ್ಮ ಮನೆಯವರೇ. ಬಟ್ ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ. ಏನಾದರೂ ಬಂದರೆ ಬೇಗ ಓಪನ್ ಮಾಡಿ ನೋಡಬೇಕನ್ನೋದು. ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೇ ಇರೋದು. ಸರಿ, ನಮ್ಮ ಮನೆಯವರು ಅದು ಕೊರಿಯರ್ ಬಂದಿರೋದು ಕೂಡ ಈಗ ಒಂದು ಸ್ವಲ್ಪ ಹೊತ್ತಾಯಿತು ಅಷ್ಟೇನೆ. ಹಾಗಾಗಿ ಅದೇ ಟೈಮಿಗೆ ನಮ್ಮ ಮನೆಯವರು ಬಂದರು. ಸರಿ, ಅವರೇ ಅನ್ಬಾಕ್ಸಿಂಗ್ ಮಾಡಲಿ ಅಂತ ಅವ್ರಿಗೆ ಬಿಟ್ಟಿದ್ದೀನಿ. ಇದು ಅಂತೂ ತುಂಬ ವರ್ತ್ಫುಲ್ಲು, ತುಂಬ ಯೂಸ್ ಆಗುತ್ತೆ. ಯಾವುದಕ್ಕಂದ್ರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಇದು ನಮ್ಮ ಮನೆಯವರು ಏನಕ್ಕೆ ತರಿಸಿದ್ದಾರೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಏನಾಕಿ ಇಡಬೇಕು ಅಂತ ನೋಡಬೇಕು. ಇದರಲ್ಲಿ ತುಂಬಾ ಚೆನ್ನಾಗಿದೆ. ಈ ಪ್ರೈಸು ಕೂಡ ಅಷ್ಟೇ, ತುಂಬ ಕಡಿಮೆ ಬೆಲೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಅಗಲ ಅಷ್ಟೇ, ಥಿಕ್ನೆಸ್ ಅಷ್ಟೇ, ತುಂಬ ಇಷ್ಟ ಆಯಿತು ನನಗೆ. ಇದ್ರದ್ದು ಕೂಡ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಂತೆ. ಇದು 100% ಪರ್ಚೇಸ್ ಮಾಡ್ಬೋದು. ರೇಟು ಕೂಡ ಹಾಗೆ ತುಂಬ ಕಡಿಮೆ ಬೆಲೆ ಇದು. ಫ್ರೆಂಡ್ಸ್, ಈ ಪ್ರೈಸು ನಿಮಗೆ ಎಲ್ಲಿ ಹುಡುಕಾಡಿದ್ರೂ ಸಿಗಲ್ಲ. ಇದು ಮೀಶೋ ಅಲ್ಲೇನೇ ಆಫರ್ ಬಿಟ್ಟಿದ್ದಾರೆ. ಬೇಕಂದರೆ ಬೇಗ ಹೋಗಿ ನೀವು ಬುಕ್ ಮಾಡಿ ತರಿಸ್ಕೊಳ್ಳಿ. ಇದು ಯಾವ ಥರ, ಎಲ್ಲ ಥರನೂ ಯೂಸ್ ಮಾಡ್ಬೋದು. ಕಿಚನ್ಗೆ ಯೂಸ್ ಆಗುತ್ತೆ, ಹಾಗೆ ಬೆಡ್ರೂಮಲ್ಲಿ ಮೇಕಪ್ ಐಟಮ್ಸ್ ಅದಕ್ಕೂ ಯೂಸ್ ಆಗುತ್ತೆ. ಹಾಗೆ ಸ್ಲಿಪ್ಪರ್ಸ್, ಹೊಸ ಸ್ಲಿಪ್ಪರ್ಸ್ ಇದ್ದರೆ ಅದಕ್ಕೂ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಎನಿಥಿಂಗ್ಸ್ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಹಾಗೆ ತರಕಾರಿನೂ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಫ್ರಿಜ್ಜಲ್ಲಿಟ್ಟು ತರಕಾರಿ ಯೂಸ್ ಮಾಡಲ್ಲ. ಇದು ತರಕಾರಿ ಹಾಕೋಕ್ಕೂ ಯೂಸ್ ಆಗುತ್ತೆ, ಫ್ರೂಟ್ಸ್ ಹಾಕೋಕ್ಕೂ ಯೂಸ್ ಆಗುತ್ತೆ. ಕಿಚನಲ್ಲಿ ಬಾಕ್ಸಸ್ ಬರುತ್ತಲ್ಲ, ಆ ಥರದ್ದೂ ಇಡ್ಬೋದು. ಇದನ್ನು ಹಾಗೆ, ಇದನ್ನು ಫುಲ್ ಹೈಟ್ ಬರುತ್ತೆ. ಚೆನ್ನಾಗಿದೆ. ಟೋಟಲ್ ಆಗಿ ಇದು ಬಾಕ್ಸ್ ಬಂದು 4 ಅಥವಾ 5 ಬಾಕ್ಸು ಕೂಡುತ್ತೆ. ನೋಡೋಣ, ಫುಲ್ ಫಿಟ್ ಮಾಡಿದ್ಮೇಲೆ ತೋರಿಸ್ತೀನಂತೆ. ಕಂಪ್ಲೀಟ್ ವಿಡಿಯೋ ನೋಡ್ಕೊಂಬರಂತ್ರಂತೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಫಿಟ್ಟಿಂಗ್ ಮಾಡೋದಾಯಿತು. ಇನ್ನೂ ಒಂದೇ ಇದೆ ಅಷ್ಟೇನೆ ಮೇಲೆ. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಇದರಲ್ಲಿ ನಾನು ಏನೆಲ್ಲ ಇಡ್ತೀನಿ ಅಂತ ನಿಮಗೆ ನೆಕ್ಸ್ಟು
ವ್ಲಾಗಲ್ಲಿ ಬರುತ್ತೆ ವಿಡಿಯೋ. ಇದೊಂದು ಮೇಲೆ ಇಟ್ಟು ಫಿಟ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಇದು ಟೋಟಲಾಗಿ 4 ಬಾಕ್ಸಸ್ ಬರುತ್ತೆ. ಮೇಲೆ ಏನಾದರೂ ನೀವು ಕಿಚನ್ ಬಾಕ್ಸಸ್ ಇಟ್ಕೋಬೇಕಂದ್ರೆ ಅದು ಕೂಡ ಇಡ್ಬೋದು. ಟೋಟಲ್ 5 ಅನಿಸುತ್ತೆ, ಇಲ್ಲಾಂದರೆ 4 ಬಾಕ್ಸ್ ಬರುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಕಿಚನ್ಗೆ, ಹಾಗೆ ಬೆಡ್ರೂಮ್ಗೆ, ಏನಕ್ಕಾದರೂ ಯೂಸ್ ಮಾಡ್ಬೋದು. ನನಗೆ ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ, ತುಂಬಾ ಚೆನ್ನಾಗಿದೆ. ನೋಡೋಣ. ಆಲ್ರೆಡಿ ಒಂದು ಸ್ವಲ್ಪ ನನ್ನ ಮಗಳು ಪ್ಯಾಕ್ನ ಟಕ್ಕನಾಗಿ ಓಪನ್ ಮಾಡಿಬಿಟ್ಲು. ಯಾಕಂದರೆ ಅವಳಿಗೆ ಒಂಥರ ಕುತೂಹಲ, ಈ ಥರ ಏನೇ ಬಂದ್ರೂ ಫಸ್ಟು ಅವಳೇ ಓಪನ್ ಮಾಡೋದು. ಇದು ಫುಲ್ ತೆಗೆದಿಲ್ಲ ಅವಳು. ವಾವ್, ಸೂಪರ್ ಕಾಟನ್ ಎಕ್ಸೆಲ್, ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು 3 ಕಲರ್ ಇತ್ತು, ಬ್ಲ್ಯಾಕು, ರೆಡ್ಡು, 3-4 ಕಲರ್, ಬ್ಲೂ, ಬ್ಲ್ಯಾಕ್, ರೆಡ್ಡು, ಯೆಲ್ಲೋ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ಟೆ ಇದು ಕಾಟನ್, ಇದು ತುಂಬಾ ಚೆನ್ನಾಗಿದೆ. ಈ ಕಲರು, ಈ ಪ್ಯಾಟ್ರನ್ ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲೇ ಒಂದು 4-5 ಕಲರ್ ಬರುತ್ತೆ. ನಿಮಗೂ ಬೇಕಂದರೆ ಬೇಗ ಹೋಗಿ ಬುಕ್ ಮಾಡಿ ಆರ್ಡ್ರ್ ಮಾಡಿ ಫ್ರೆಂಡ್ಸ್. ಇದು ಆಲ್ರೆಡಿ ನಾನು ಹಾಕಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಬಸವ ಕಲ್ಯಾಣ ವಿಡಿಯೋ ಹೋಗಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಎಲ್ಲ ಪ್ರಾಡಕ್ಟು ಕೂಡ ನಾವು ಮೀಶೋದಲ್ಲೇ ಬುಕ್ ಮಾಡಿರೋದು. ಬಟ್ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಅನ್ಪ್ಯಾಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಒಂದೇ ದಿನ ಮಾಡಿದ್ದು ನಮ್ಮ ಮನೆಯವರು. ಅದು ಒಂದೊಂದು ದಿನ ಒಂದೊಂದು ಆರ್ಡ್ರ್ ಬಂದಿತ್ತು. ಹಾಗಾಗಿ ಎಲ್ಲನೂ ಸೇರಿಸಿ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫ್ರೆಂಡ್ಸ್, ನಾನೀಗ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಬಂದು ನಮ್ಮ ಮನೆಯವರು ಮೊಬೈಲ್ ತೊಗೊಂಡಿದ್ದಾರೆ ಹೊಸದು. ಅದರದ್ದು ಕವರ್ ಆರ್ಡ್ರ್ ಮಾಡಿದರು. ಬಟ್ ಶಾಪಲ್ಲಿ ನೋಡಿದ್ರು ಸಿಗಲಿಲ್ಲ, ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡಿದರು. ಇದು ಸೆಕೆಂಡ್ ಒಂದು ಬಂದು ಅಡುಗೆ ಮನೆಗೆ ಎಣ್ಣೆ, ಚಿಕ್ಕದಾಗಿ ಎಣ್ಣೆ ಹಾಕಿಡಕ್ಕಂತಲೇ ಮಾಡಿದ್ದಾರೆ. ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ. ನಾನು ಸ್ಟೀಲ್ ಬಟ್ಲಲ್ಲೇ ಯೂಸ್ ಮಾಡ್ತಾ ಇದ್ದೆ, ಬೇಡ ಅಂಥೇಳಿ ಇದನ್ನು ಮಾಡಿದ್ದಾರೆ. ತುಂಬ ಕ್ಯೂಟಾಗಿದೆ. ಇದ್ರ ಪ್ರೈಸು ಅಷ್ಟೇ ತುಂಬ ಕಡಿಮೆ. ಇದು ಎಷ್ಟು ಅಂತ ನಾನು ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಆರಾಮಾಗಿ ತೊಗೊಬೋದು. ಶಾಪಿಗೆ ಹೋದರೆ ಜಾಸ್ತಿ ಪ್ರೈಸ್ ಬೀಳುತ್ತೆ ಇದ್ರ ರೇಟು. ಇದು ನೋಡ್ಬೋದು, ನಮ್ಮ ಮನೆಯವರು ಮೊಬೈಲ್ ಹಾಕಿಡಕ್ಕಂತಲೇ ಇದನ್ನು ಬುಕ್ ಮಾಡಿದ್ದಾರೆ. ಆ ಥರದ್ದು 3 ಸೆಟ್ ಬಂದಿದೆ. ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರು ಈ ನಡುವೆ ಫುಲ್ಲು ಮೀಶೋ ಹಿಡ್ಕೊಂಬಿಟ್ಟಿದ್ದಾರೆ. ಅದರಲ್ಲೇ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಗಮ್, ಇದು ಸಿಂಕ್ ಹತ್ರ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ನೀರು ಲೀಕ್ ಆಗ್ತಾಯಿದ್ರೆ ಕೆಳಗಡೆ ಗೋಡೆ ಹತ್ರ ಏನಂತಾರೆ ವೈಟ್ ಸಿಮೆಂಟ್ ಥರ, ಇದು ತುಂಬಾ ಚೆನ್ನಾಗಿದೆ. ಇದು ಮಾತ್ರ ತುಂಬ ಯೂಸ್ ಆಗುತ್ತೆ. ನಮ್ಮದು ಅವಾಗವಾಗ ಸಿಂಕ್ ಸುತ್ತ ಒಂದು ಸ್ವಲ್ಪ ನೀರು ಲೀಕ್ ಆಗ್ತಾ ಇರುತ್ತೆ, ಹಾಗಾಗಿ ಅದನ್ನು ತರಿಸಿದ್ರು. ಅದನ್ನು ಕೂಡ ಯೂಸ್ಫುಲ್ಲು. ಇದು ಏನಿದೆ ಅಂದರೆ ತೋರಿಸ್ತೀನಂತೆ, ನಲ್ಲಿಗೆ ಫಿಟ್ ಮಾಡೋದಿದು. ಒಂಥರ ಏನಂತಾರೆ ಜಿನಿ ನೀರು ಬಿಡುತ್ತಲ್ಲ ಆ ಥರದ್ದಿದು. ಇದನ್ನು 2 ಬುಕ್ ಮಾಡಿದ್ದಾರೆ. ಬಟ್ ಇದು ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ತರಿಸಿದ್ದಾರೆ, ನೋಡೋಣ, ಯೂಸ್ ಮಾಡಿ ನೋಡ್ತೀನಿ. ಓಕೆ ಅನಿಸಿದರೆ ಇಟ್ಕೊತೀನಿ. ಇದು ಕೂಡ ಚೆನ್ನಾಗಿದೆ. ಈ ಸರಿ ಆಲ್ಮೋಸ್ಟ್ ಎಲ್ಲ ಆಫರಲ್ಲಿ ಬಿಟ್ಟಿದ್ರು, ಹಂಗಾಗಿ ನಮ್ಮ ಮನೆಯವರು ಎಲ್ಲನೂ ಬುಕ್ ಮಾಡಿ ತರಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಸ್ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.